ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಇದ್ಯಾತ್ರ ಕುರಿತಾಗಿ ಹೇಳ್ತಿದ್ದಾರಪ್ಪ? ಪ್ರಾರಬ್ಧದ ಕುರಿತಾಗಿ ಈ ಅಭಂಗವನ್ನು, ಈ ದೇಹಪರ ಅಭಂಗವನ್ನೇ ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ದೇಹದ ಕುರಿತಾಗಿ ಈ ಅಭಂಗ ಅಂದರೆ ಪ್ರಾರಬ್ಧದಿಂದ ಈ ದೇಹ ಬಂದಿದೆ. ಆ ಪ್ರಾರಬ್ಧ ಅಂದರೆ ಹಂಗಂದ್ರೆ ಏನಪ್ಪ? ಫಸ್ಟು ಅಭಂಗ ನೋಡೋಕ್ಕಿಂತ ಮುಂಚೆ ಸ್ವಲ್ಪದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಏನಪ್ಪ ಪ್ರಾರಬ್ಧ? ಕರ್ಮದ ಗಂಟು ಬಹಳಷ್ಟು ಗಂಟು ಆದಾಗ ಅದನ್ನು ವಿಂಗಡಣೆ ಮಾಡಿ ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ ಅಂತ ಹೇಳ್ತಾರೆ. ಸಂಚಿತ ಅಂದರೆ ನಾವು ಏನೇನು ಕರ್ಮಗಳನ್ನು ಈ ಜನ್ಮಾಂತರದಲ್ಲಿ 1 ಜನ್ಮ 2 30 50 ಜನ್ಮದಲ್ಲಿ ಏನೇನು ಮಾಡ್ಕೊಂಬಂದಿದ್ದೀವೋ ಆ ಕರ್ಮದ ಗಂಟು ಅದು ಡೆಪಾಸಿಟ್ ಆಗುತ್ತೆ. ಆ ಡೆಪಾಸಿಟಿಗೆ ಸಂಚಿತ ಅಂತಾರೆ. ಆ ಸಂಚಿತ ಕರ್ಮಗಳಿಂದ ಏನು ಮಾಡ್ತಾನೆ? ಆ ನಮ್ಮ ಪ್ರಾರಬ್ಧ ಒಂದು ಸ್ವಲ್ಪ ಗಂಟು ತೆಗೆದುಬಿಟ್ಟು, ಆ ಗಂಟು ಅಂದರೆ ಅದೇನು ಕಣ್ಣಿಗೆ ಕಾಣಿಸೋದಂಥದ್ದು ಏನೂ ಅಲ್ಲ, ಅದೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ. ಅದು ಗಂಟಿಂದ ಒಂದು ಪೃಥ್ವಿ ಮೇಲೆ ಈ ಜೀವ ಗರ್ಭದಲ್ಲಿ ಬರುತ್ತದು. ಸಮಾಗಮ ಆಗತ್ತೆ, ಗರ್ಭದಲ್ಲಿ ಪ್ರವೇಶ ಆಗತ್ತೆ, ಅದು ಫರ್ಟಿಲೈಸ್ ಆಗತ್ತೆ ಅದು ಆ ಪ್ರಾರಬ್ಧದ ಗಂಟು ಅಲ್ಲಿಂದ ಆತ್ಮ ಪ್ರವೇಶ ಮಾಡಿದ್ಮೇಲೆ ಶುರುವಾಗತ್ತೆ ಅದರದ್ದು ಜೀವನ. 9 ತಿಂಗಳ ಗರ್ಭವಾಸ ನಂತರ ಅದೆಲ್ಲ ಶುರುವಾಗಿದ್ದು ಜೀವನ ಪ್ರಾರಬ್ಧ ಅಂತ ಅಂತೀವಿ ನಾವು. ಕ್ರಿಯಾಮಾಣ ಅಂದರೆ ಈಗ ನಡೀತಿರೋ ಜೀವನದಲ್ಲಿ ನಾವು ಏನೇನೆಲ್ಲ ಕರ್ಮಗಳು ಮಾಡ್ತೀವೋ ಅದಕ್ಕೆ ಕ್ರಿಯಾಮಾಣ ಕರ್ಮ ಅಂತೀವಿ. ರಾಜಾರಾಮ್ ಮಹಾರಾಜರು ಏನಂತಾರೆ? ಈ ದೇಹ ಯಾವಾಗ ಬರುತ್ತೋ, ಆಕಾರ ತಗೊಳುತ್ತೋ, ಶೇಪ್ ತಗೊಳುತ್ತೋ, ಅದರೆಲ್ಲ ಚೈತನ್ಯ ಪ್ರವೇಶ ಮಾಡುತ್ತೋ, ಎಲ್ಲವೂ ಆದಮೇಲೆ ಅದಕ್ಕೆ ಈ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಏನು? ಸುಖ ಮತ್ತು ದುಃಖಗಳು ಅನುಭವಿಸ್ತಾ ಹೋಗಬೇಕಾಗತ್ತೆ. ಸುಖದ ಗಂಟಿದ್ರೆ ಸುಖ, ದುಃಖದ ಗಂಟಿದ್ರೆ ದುಃಖ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಇದನ್ನು ಯಾರು ಬಿಡಿಸ್ಲಿಕ್ಕೆ ಸಾಧ್ಯನಪ್ಪ? ಚಿದಂಬರ, ಆ ಭಗವಂತನ ಹೊರತಾಗಿ ಯಾರೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾರನ್ನು ಕಳಿಸ್ತಾನಪ್ಪ? ಸದ್ಗುರುಗಳನ್ನು ಕಳಿಸ್ತಾನೆ. ಕಬೀರರು ಹೇಳಿದ್ರು, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೂ ಪಾಯೆ, ಬಲಿಹಾರಿ ಗುರು ಆಪ್ನೋ ಗೋವಿಂದ ದಿಯೋ ಬತಾಯೆ. ಗುರು ಮತ್ತು ಗೋವಿಂದನ ಇಬ್ಬರು ನಿಂತ್ಕೊಂಡಿದ್ದಾಗ ಯಾರ ಪಾದಕ್ಕೆ ಫಸ್ಟ್ ಬೀಳಬೇಕಂದ್ರೆ ಗುರು ಪಾದಕ್ಕೆ ಬೀಳಬೇಕು. ಯಾಕಂದರೆ ಭಗವಂತ ಇದರಿಂದ ಬಿಡುಗಡೆ ಹೊಂದಿಸ್ತಾನೆ ಅಂತ ಹೇಳ್ಕೊಟ್ಟಿದ್ಯಾರು ಪಾಠ? ನನಗೆ ಗುರು. ಅದಕ್ಕೆ ಭಗವಂತನಕ್ಕಿಂತ ಒಂದು ಹೆಚ್ಚು ಪಟ್ಟು ತೂಕ ಮೇಲೆ ಗುರುದು ಸ್ಥಾನ ಇರುತ್ತೆ. ಆ ಗುರುಪದ, ಗುರುತತ್ವದ ಸ್ಥಾನ ಎಷ್ಟು ಮಹತ್ವವಾಗಿದೆಯಪ್ಪ ಅಂದರೆ ಸದ್ಗುರು ಹೊರತಾಗಿ ಇದನ್ನು ಬೋಧನೆ ನಮ್ಗೆ ಯಾರೂ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಪ್ರಾರಬ್ಧೆ ಕರೂನ ಭೋಗಿ ಸುಖ ದುಃಖ ಸೋಡವಿತಾ ದೇಖ ದೇವ ಏಕ, ಪಾಪ ಪುಣ್ಯ ಕರ್ಮ ಬಾಂಧಿಲಿ ಗಾಠೀಸಿ लागले पाठीसी जन्म मरण दुःख सोडविता कोण, चिदंबरा वीणती ही लोकी, दासमणे शरण जावे देवाजीसी, चुकवी 84 ವೇದ ಬೋಲೆ. 84 ಲಕ್ಷ ಯೋನಿಗಳದ್ದ ಚುಕ್ವಿ ಅಂದರೆ ವೇದಗಳು ಹೇಳ್ತವೆ 84 ಲಕ್ಷ ಯೋನಿಗಳಲ್ಲಿ ತಿರ್ಗಾ ಹುಟ್ಟಿ ಜನನ ಮರಣದಿಂದ ಯಾರಿಗೆ? ದೇಹಕ್ಕಲ್ಲ, ಮನಸ್ಸಿಗೆ. ಮನಸ್ಸು ಹಾಗೂ ಬುದ್ಧಿ, ಅಂತಃಕರಣ, ಚಿತ್ತ ಇವೆಲ್ಲ ಸೂಕ್ಷ್ಮವಾಗಿರೋದು ಶರೀರ. ಇದು ಪುನಃ ಮೇಲೆ ಹೋಗಿ ಪುನಃ ಆ ಕರ್ಮದ ಲೇಖಾಜೋಖ ಮಾಡ್ತಾನೆ ಪರಮಾತ್ಮ. ಅದರಂತೆ ಪುನಃ ಇದು ಡ್ರೆಸ್, ಈ ಚರ್ಮ ಎಂಬುದು ಡ್ರೆಸ್, ಇದು ದೇಹ. ಇದು ಪುನಃ ಇನ್ನೊಂದು ಡ್ರೆಸ್ಸಲ್ಲಿ ಅವನು ಹಾಕಿ ಕಳಿಸ್ತಾನೆ. ಅದನ್ನು ಹೋಗಿ ಅನುಭವಿಸಪ್ಪ. ಏನು? ಎರಡನ್ನೂ ಅನುಭವಿಸು ನೀನು. ಏನು? ಪ್ರಾರಬ್ಧೆ ಕರೂನು ಭೋಗಿ ಸುಖ ದುಃಖ ಎರಡು. ಸುಖ ಅಂದರೆ ಏನಪ್ಪ? ಸ್ವರ್ಗಲೋಕ. ಎಲ್ಲೂ ಮೇಲ್ಗಡೆ ಯಾವ ಲೋಕವೂ ಇಲ್ಲ ಅಲ್ಲಿ. ಸ್ವರ್ಗಲೋಕ ಅಂದರೆ ನಾವು ಅನುಭವಿಸ್ತಿರೋದು ಸುಖ ಸಂಪತ್ತಿಗಳು ಏನಿದೆಯೋ, ಆಸ್ತಿ, ಐಶ್ವರ್ಯ, ಅಂತಸ್ತು, ಮರ್ಸಿಡೀಸ್ ಕಾರು, ನಮ್ಮ ಮಗ ಎಲ್ಲವೋ ಅಮೆರಿಕಾದಲ್ಲಿ ಕೆಲಸ ಮಾಡ್ತೇನೆ, ಇವೆಲ್ಲವೂ ಸುಖ, ಸ್ವರ್ಗ ಸುಖ. ಈ ಸುಖ ಏತರಿಂದ ಆಗತ್ತಪ್ಪ? ನಾವು ಮಾಡಿದ ಪ್ರಾರಬ್ಧದಿಂದ. ಒಳ್ಳೊಳ್ಳೆ ಕೆಲಸ ಮಾಡಿರ್ತೀವಿ, ಈ ಸುಖನ ಅನುಭವಿಸ್ತೀವಿ. ಸುಖ ಮುಗದ ಕೂಡಲೇ, ಸುಖದ ಪುಣ್ಯದ ಗಂಟು ಮುಗದ ಕೂಡಲೇ ದುಃಖ ಶುರುವಾಗತ್ತೆ. ಏನು? ಅಪ್ರಿಯವಾದ ಘಟನೆಗಳಾಗೋದು, ಅದಾಗೋದು, ಕೆಲಸ ಹೋಗೋದು, ದುಡ್ಡು ಹೋಗೋದು, ಅದು ಇದು ಏನೇನಿದೆ ಮುಂತಾದಗಳು, ಅದು ದುಃಖ. ಅದೆಲ್ಲವೂ ಯಾರಿಗೆ ಸಂಬಂಧಪಟ್ಟಿದೆಯಪ್ಪ? ಪ್ರಾರಬ್ಧಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಮಹಾರಾಜರಂತಾರೆ,
ಶ್ರೀ ಮಹಾರಾಜರು ಏನಂತಾರೆ, ಈ ಗ್ರಹಗತಿಗಳೇನಿದೆಯೋ ಕೇವಲ ದೇಹಕ್ಕೆ ಮರ್ಯಾದಿತ್ತಿದೆ, ಮನಸ್ಸಿಗೆ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಗ್ರಹಗಳು ದೇಹದ ಮೇಲೆ ಪ್ರಾರಬ್ಧದ ಮೇಲೆ ಕೆಲಸ ಮಾಡುತ್ತೆ, ಮನಸ್ಸಿನ ಮೇಲೆ ಕೆಲಸ ಮಾಡಲ್ಲ. ಮನಸ್ಸು ಸ್ವತಂತ್ರ, ಅದಕ್ಕಿಂತ ಬೇರೆ ಇದೆ ಅದು. ಸೋಡವಿತಾ ದೇಖ ದೇವ ಏಕ, ಭಗವಂತ ಒಬ್ಬನೇ. ಹಂಗಂದ್ರೆ ಆ ಭಗವಂತ ಎಲ್ಲಿದ್ದಾನೆ? ಹೊರಗಡೆ ಎಲ್ಲೂ ಇಲ್ಲ, ಇಲ್ಲೇ ಒಳಗಿದ್ದಾನೆ. ಅವನನ್ನು ನೀನು ಅರ್ಥಕೊಂಡ್ಯಾ, ಈ ಚಕ್ರದಿಂದ ಬಿಡುಗಡೆ ಹೊಂದ್ಯ. ಅವನನ್ನು ಅರ್ಥಕೊಳ್ಳಿಲ್ಲ, ಅವನನ್ನು ಎಲ್ಲಿದ್ದಾನೆ ಅವನು ಕಾಣಿಸ್ತಿಲ್ಲ, ನನ್ನ ಒಳಗೆ ಕಾಣಿಸ್ತಿಲ್ಲ, ದೇಹ ಕಂಟ್ಕೊಂಡು ನಾನೇ ದೇಹದಲ್ಲಿ ಇದ್ಕೊಂಡು ನಾನೇ ಈ ದೇಹಾತ್ಮ ಭಾವದಿಂದ, ದೇಹ ಬುದ್ಧಿಯಿಂದ, ಅಹಂಭಾವದಿಂದ ಬದುಕ್ತಾ ಇದ್ದರೆ ಅವನನ್ನು ಯಾವತ್ತೂ ಅರ್ಥಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಪಾಪ ಪುಣ್ಯ ಕರ್ಮ ಬಾಂಧಿಲಿ ಗಾಠಿಸಿ, ಗಾಠೋಡ ಒಂದು ಪಾಪ ಪುಣ್ಯದ ಗಂಟು, ಕರ್ಮವನ್ನು ಲಾಗಲೇ ಪಾಠಿಸಿ ಜನ್ಮ ಮರಣ. ಹೆಂಗೆ ಅಸ್ಸಾಂನಲ್ಲಿ ನೋಡ್ತೀವಿ ನಾವು, ಆ ಟೀ ಬ್ಯಾಗ್ಸ್, ಟೀ ಎಸ್ಟೇಟಿಗೆ ಹೋದರೆ ಅವರೆಲ್ಲ ಹಿಂದ್ಗಡೆ ಒಂದು ಚೀಲ ಕಟ್ಕೊಂಡೆಲ್ಲ ಅದನ್ನು ಕಿತ್ತ ಚೀಲ ತುಂಬ ಹಿಂದ್ಗಡೆ ಹಾಕ್ಕೊಂಡು ಆ ಬ್ಯಾಗ್ನ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಹಾಗೆಯೇ ನಾವು ಕೂಡ ಕರ್ಮದ ಗಂಟುಗಳನ್ನು, ಬ್ಯಾಗ್ನ ತಗೊಂಡು ಪೃಥ್ವಿ ಮೇಲೆ ಬರ್ತೀವಿ. ಪುನಃ ಈ ಜೀವನದಲ್ಲಿ ಆ ಪ್ರಾರಬ್ಧ ಜೊತೆಗೆ ಕ್ರಿಯಾಮಾಣ ಕರ್ಮ, ಈಗ ಮತ್ತೆ ಕರ್ಮ ಮಾಡ್ತಿದ್ದೀವಿ. ಮತ್ತೆ ನಿಂದನೆ ಮಾಡೋದು, ಅಪಮಾನ ಮಾಡೋದು, ಅಪವಾದ ಹೊರಿಸೋದು, ಅವ್ರನ್ನ ದೂಷಿಸೋದು, ಇವ್ರನ್ನ ದೂಷಿಸೋದು, ಬೇರೆಯವ್ರ ಮಾತಲ್ಲಿ ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗೋದು, ಇವೆಲ್ಲ ಕರ್ಮಕ್ಕೆ ಇನ್ವಾಲ್ವ್ ಆಗುತ್ತೆ. ಒಳ್ಳೆ ಸತ್ವಕರ್ಮ, ಸಾತ್ವಿಕ ಕರ್ಮ ಮಾಡಿದ್ರೆ ಪುಣ್ಯದ ಗಂಟೆ ಹೆಚ್ಚಾಗುತ್ತೆ. ಎರಡೂ ಅನುಭವಿಸ್ಲಿಕ್ಕೆ ನೀವು ಬರಬೇಕು, ಎರಡೂ ನಿಲ್ಲಾಗಬೇಕು, ಸ್ಕ್ವೇರ್ ಆಫ್ ಆಗಬೇಕು. 0-0, ಪುಣ್ಯನೂ ಇರಬಾರ್ದು, ಪಾಪನೂ ಇರಬಾರ್ದು. ಎರಡೂ ಸ್ಕ್ವೇರ್ ಆಫ್ ಆದಾಗ ನಾವು ಹೆಂಗಾಗ್ತೀವಪ್ಪ? ಹುರಿದ ಬೀಜದಂತೆ ಆಗ್ತೀವಿ. ಅಂದರೆ ಶ್ರೀಪಾದ ಶ್ರೀವಲ್ಲಭ ಚರಿತ್ರೆಯಲ್ಲಿ ಹೇಳ್ತಾರೆ, ಯಾರ ಕರ್ಮದ ಗಂಟುಗಳು ಎರಡೂ 0 ಆಗುತ್ತೋ, ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಏನೂ ಮಾಡೋದಿಲ್ಲ, ಪುಣ್ಯದ ಗಂಟು ಇಲ್ಲ, ಪಾಪದ ಗಂಟು ಇಲ್ಲ, ಆ ಸ್ಥಿತಿಯಲ್ಲಿ ಆ ಜೀವಾತ್ಮ ಹುರಿದ ಬೀಜದಂತೆ ಪರಮಾತ್ಮನಲ್ಲಿ ವಿಲೀನ ಆಗಿ ಪರಮಾತ್ಮನ ಇಚ್ಛಾ ಮಾತ್ರದಿಂದ ಅವತಾರ ತಾಳ್ಬರ್ತಾನೆ. ಪುನಃ ಸತ್ಪುರುಷರು ಸಿದ್ಧರಾಗಿ, ಅವಧೂತರಾಗಿ ಪರಮಾತ್ಮನ ಇಚ್ಛೆಯಿಂದ ಬರ್ತಾರೆ. ಇಲ್ಲ ನಾವೆಲ್ಲ ಹೆಂಗೆ ಬರ್ತಾ ಇದ್ದೀವಿ? ನಮ್ಮ ಕರ್ಮದ ಗಂಟಿಟ್ಕೊಂಡು ನಾವು ಗರ್ಭವಾಸದಲ್ಲಿ ಪುನಃ ಬರ್ತಿದ್ವಿ. ಆದರೆ ಸಂತರು, ಸದ್ಗುರುಗಳು, ಸಿದ್ಪುರುಷರು ಹೆಂಗೆ ಬರ್ತಾರಪ್ಪ? ಪರಮಾತ್ಮನ ಇಚ್ಛಾ ಮಾತ್ರದಿಂದ. ಈ 84 ಗರ್ಭವಾಸದಲ್ಲಿ ಬರೋದಿಲ್ಲ ಅವರು ಡೈರೆಕ್ಟ್ ಅವತಾರ ತಾಳಿ ಬರ್ತಾರೆ. ಅದಕ್ಕೆ ನಾವು ಅಯೋನಿ ಸಂಭವ ಅಂತೀವಿ. ಗರ್ಭ ಪ್ರವೇಶ ಮಾಡ್ತಾರವ್ರು, ಆ ಬೆಳಕು ಗರ್ಭ ಪ್ರವೇಶ ಮಾಡುತ್ತೆ. ನಾವು ಗರ್ಭವಾಸದಲ್ಲಿದ್ದೀವಿ. ಜನ್ಮ ಮರಣ ದುಃಖ ಸೋಡವಿತಾಕೋಣ. ಯಾರು ಬಿಡಿಸ್ತಾರಪ್ಪ ಈ ಜನ್ಮ ಮರಣದ ಗಂಟಿಂದ? ನಮಗೆ ಯಾರು ಬಿಡಿಸ್ತಾರೆ? ಚಿದಂಬರ ವೀಣತಿ ಹಿ ಲೋಕಿ, ಜನ್ಮ ಮರಣ ದುಃಖ ಸೋಡವಿತಾಕೋಣ, ಚಿದಂಬರ ವೀಣತಿ ಹಿ ಲೋಕಿ. ಚಿದಂಬರನ ಹೊರತಾಗಿ ಅಂದರೆ ಆ ಶುದ್ಧವಾದ ಜ್ಞಾನ, ಶುದ್ಧವಾದ ಇರುವಿಕೆ, ನಾನು ಯಾರಪ್ಪ? ಆ ನಾನು ನನ್ನನ್ನು ಬಿಡುಗಡೆ ಹೊಂದಿಸುತ್ತೆ ಈ ಜನ್ಮ ಮರಣ ಚಕ್ರದಿಂದ. ಒಳಗೆ ಕೂತಿರೋ ಅಗೋಚರವಾಗಿರೋದ ಚೈತನ್ಯ ನನಗೆ ಜ್ಞಾನವನ್ನು ನೀಡಿ, ಒಳಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಯಾರನ್ನು ಪ್ರಕಟ ಮಾಡ್ತಾನೆ? ಹೊರಗಡೆ ಸದ್ಗುರುನ ಪ್ರಕಟ ಮಾಡ್ತಾನೆ. ಅವನು ಸದ್ಗುರು ಹತ್ರ ಹೋಗು ಅಂತ ಡೈರೆಕ್ಟ್ ಕೊಡ್ತಾನೆ, ಡೈರೆಕ್ಷನ್. ನಾವು ಹೋಗ್ತೀವಿ ಸದ್ಗುರು ಹತ್ರ, ಸದ್ಗುರು ಬೋಧನೆ ಮಾಡ್ತಾನೆ. ಹೆಂಗೆ ಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ನಿಜಾತ್ಮ ಬೋಧ ಮಾಡಿದ್ರು, ಹಾಗೆ ಸದ್ಗುರು ಬಂದು ನಮ್ಗೇನು ಮಾಡ್ತಾನೆ? ನೀನು ಈ ದೇಹನಲ್ಲಪ್ಪ, ಈ ಪ್ರಾರಬ್ಧ ಗಂಟು ನಿಂದಲ್ಲ, ಇದರಿಂದ ಬಿಡುಗಡೆ ಹೊಂದಬೇಕು ಅಂದರೆ ನೀನು ಯಾರು ತಿಳ್ಕೊ. ಹೂ ಆ್ಯಮ್ ಐ, ನಾನು ಯಾರು? ನಾನು ಪರಮಾತ್ಮನ ಸ್ವರೂಪನೇ. ಪೂರ್ಣಮದಂ ಪೂರ್ಣಮಿದಂ, ಆ ಪೂರ್ಣವಾದ ಪರಮಾತ್ಮನಿಂದ ಬಂದಿರೋದು ಪೂರ್ಣ. ಇದರಲ್ಲಿ ಯಾವ ನ್ಯೂನ್ಯತೆ ಇಲ್ಲ, ಅಪೂರ್ಣತ್ವ ಇಲ್ಲ. ಇದು ಸಚ್ಚಿದಾನಂದ ಸ್ವರೂಪ. ಅದನ್ನು ಅರಿತುಕೊಂಡ್ರೆ ನೀನು ಈ ಚಿದಂಬರ ವೀಣತಿ ಹಿ ಲೋಕಿ ಸೋಡವಿತಾ ಕೋಣ, ಅವನೇ ಬಂದಿದ್ದರಿಂದ ಗಂಟಿಂದೆಲ್ಲ ನಮ್ಮನ್ನು ಬಿಡುಗಡೆ ಮಾಡಿಸ್ತಾನೆ. ದಾಸಮಣೆ ಶರಣ ಜಾವೇ ದೇವಾಜೀಸಿ, ಚುಕ್ವಿ 84 ವೇದ ಬೋಲೆ. ಶರಣು ಹೋಗಬೇಕು. ಶರಣು ಹೋಗೋದು ಅಂದ್ರೆ ಭಾಳ ಮಹತ್ವವಾದ ಪದ ಅದು. ಸುಮ್ಮನೆ ನಾವು ಬಳಕೆ ಮಾಡ್ತಿರ್ತೀವಿ, ನಮಗೆ ಶರಣು ಹೋಗೋದು ಅಂದರೆ ಗೊತ್ತಿಲ್ಲ. ಶರಣು ಹೋಗೋದು ಅಂದರೆ ಏನು? ನಿನ್ನಿಚ್ಛೆಯೇ ನನ್ನಿಚ್ಛೆ ಪರಮಾತ್ಮ ಅನ್ನೋ ಸ್ಥಿತಿಗೆ ನಾವು ಹೋಗಬೇಕು. ನಾವು ಹೋಗಿದ್ದೀವಾ? ವಿಚಾರ ಮಾಡೋಣ. ಚಿದಂಬರ, ನಿನ್ನಿಚ್ಛೆಯೇ ನನ್ನ ಇಚ್ಛೆ ಕಣಪ್ಪ. ಇವತ್ತಿನ ದಿವಸಕ್ಕೆ ಏನಾಗುತ್ತೋ 24 ತಾಸುಗಳಲ್ಲಿ ಎಲ್ಲವೂ ನಿನ್ನಿಚ್ಛೆ ಪರಮಾತ್ಮ. ನಾವು ಹೇಳ್ತೀವಿ ಬಾಯಲ್ಲಿ, ಕೇಳ್ತುಸೆ ಭಗವಾನ್ ಚಿದಂಬರ. ಮತ್ತು ಇನ್ನೊಂದು ಹೇಳ್ತೀವಿ, ಏನಪ್ಪ ಅದು? ಸೂತ್ರಧಾರಿ, ತೂ ಸೂತ್ರಧಾರಿ ಮೀ ಪಾತ್ರಧಾರಿ ಅಂತ ಹೇಳ್ತೀವಿ ನಾವು. ಆದರೆ ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ನಾವು. ಇನ್ನೂ ನಾವು ರೆಡಿ ಆಗಿಲ್ಲ ಒಪ್ಕೊಳ್ಳಿಕ್ಕೆ. ಅವನು ಸೂತ್ರಧಾರಿ, ಅವನ ಇಚ್ಛಾ ಮಾತ್ರದಿಂದ. ಇವತ್ತು ನಮಗೊಬ್ಬರು ಬೈಬೇಕು ಅಂದರೆ ಬೈತಾರೆ, ಒಬ್ಬರು ಹೊಗಳ್ಬೇಕು ಅಂದರೆ ಹೊಗಳ್ತಾರೆ, ಒಬ್ಬರು ನಮ್ಮ ಕೆಲಸ ಒಬ್ಬರ ಮುಖಾಂತರ ಕೆಲಸ ಆಗಬೇಕು ಅಂದರೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಅವನ ಇಚ್ಛಾ ಮಾತ್ರದಿಂದ ಆಗತ್ತೆ ಎಲ್ಲ. ಅವನ ಇಚ್ಛೆ ವಿರುದ್ಧವಾಗಿ ಏನೂ ನಡೆಯೋದಿಲ್ಲ. ಇದು ಮನಸ್ಸು ಒಪ್ಕೊಳ್ಳೋದಿಲ್ಲ.
ಅದಕ್ಕೆ ಮನಸ್ಸು ಈ ಪುಣ್ಯ ಪಾಪ ಕರ್ಮದ ಗಂಟೆಗಳಲ್ಲಿ ಸಿಕ್ಕಾಕೊಂಡು ಪ್ರಾರಬ್ಧವನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಶರಣಾಗತಿ, ಸರೆಂಡರ್ ಎಂಬ ಪದಕ್ಕೆ ಎಷ್ಟು ಮಹತ್ವ ಇದೆ. ಎಲ್ಲಿ ವೆನ್ ಎ ಸ್ಟೇಟ್ ಕಮ್ಸ್ ವೆರ್ ಯು ಡೋಂಟ್ ಹ್ಯಾವ್ ಎನಿ ಲೈಕ್ ಆ್ಯಂಡ್ ಡಿಸ್ಲೈಕ್, ವೈರಾಗ್ಯ. ಇದು ಇಷ್ಟ ಇದೆ, ಅದು ಇಷ್ಟ ಇಲ್ಲ, ಇವ್ರು ಇಷ್ಟ ಇದ್ದಾರೆ, ಅವ್ರು ಇಷ್ಟ ಇಲ್ಲ, ಅವ್ರ ಜೊತೆ ಮಾತಾಡ್ತೀನಿ, ಇವ್ರ ಜೊತೆ ಮಾತಾಡೋದಿಲ್ಲ, ಇಂಥದ್ದು ಯಾವುದೂ ಇರಬಾರ್ದು, ಡುಯಾಲಿಟಿ. ಆ ಸ್ಥಿತಿಗೆ ವೈರಾಗ್ಯ ಅಂತಾರೆ, ರಾಗದ್ವೇಷ ರಹಿತವಾಗಿ. ಅಂಥ ಸ್ಥಿತಿಗೆ ಹೋದಾಗ ಅದಕ್ಕೆ ನಾವೇನಂತೀವಿ, ಶರಣಾಗತಿ. ನಮ್ದು ಎಲ್ಲಿದೆಪ್ಪ ಶರಣಾಗತಿ? ನಾವು ಸೆಲೆಕ್ಟಿವ್ ಆಗಿ ಜನದ ಜೊತೆ ಮಾತಾಡ್ತೀವಿ. ಸೆಲೆಕ್ಟಿವ್ ಜನದ ಜೊತೆ ಬಗ್ಗೆ ಮಾತಾಡೋದು, ಯಾರು ನಿಮ್ಮ ಜೊತೆಗೆ ಒಳ್ಳೇದು ಮಾತಾಡ್ತಾರೋ ಅವ್ರ ಥರ ಅಚ್ಚ ಮಾಡೋದು. ಯಾರು ನಮ್ಮ ಜೊತೆ ಒಂದು ವಿಷಯದ ಮೇಲೆ ನಮ್ಮದು ಆರ್ಗ್ಯುಮೆಂಟ್ ಆಯಿತು ಅಂದರೆ ನಾಳೆಯಿಂದ ಅವ್ರ ಹತ್ರ ಮಾತಾಡೋದು ಬಿಟ್ಬಿಡೋದು, ಇಲ್ಲ ಅವ್ರ ಬಗ್ಗೆ ಅಸೂಯೆ ಪಡೋದು, ಅವ್ರನ್ನ ಕೂಗಾಡೋದು, ಕಿರ್ಚಾಡೋದು, ಇವೆಲ್ಲ ನಾವು ಮಾಡ್ತಿದ್ರೆ ಎಲ್ಲಿ ನಾವು ಶರಣಾಗತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ? ಮನೆಯಿಂದ ಹಿಡಿದು ಹೊರಗಡೆ ತನಕ ಇಡೀ ಜಗತ್ತು ಬಂದುಬಿಡುತ್ತೆ ಅದರೊಳಗೆ. ಎಲ್ಲರಿಗೂ ನಾವು ಶರಣಾಗತರಾಗಬೇಕು ಅಂದರೆ ನಮ್ಮ ಹತ್ರ ಯಾವ ಚಾಯ್ಸ್ ಇರಬಾರ್ದು. ಚಾಯ್ಸ್ಲೆಸ್ ಅವೇರ್ನೆಸ್ ಅಂತಾರೆ ಅದಕ್ಕೆ. ರಮಣ ಮಹರ್ಷಿಗಳಂತಾರೆ, ಯು ಹ್ಯಾವ್ ನೋ ಚಾಯ್ಸ್, ಇಟ್ಸ್ ಆಲ್ ಪ್ರಿಡಿಸ್ಟೈನ್ಡ್ ಆ್ಯಂಡ್ ಪ್ರಿಡಿಟರ್ಮೈನ್ಡ್. ಭ್ರಮೆ ಮನಸ್ಸಿಗೆ. ಅದಕ್ಕೆ ಮನಸ್ಸು ಇವತ್ತು ತನಕ ಒದ್ದಾಡ್ತಿರೋದು, ಕ್ಲೇಶ ಉಂಟಾಗಿರೋದು, ಡಿಪ್ರೆಷನ್ನು, ಅದು ಏನೇನೋ ಮುಂತಾದ ಇಂಗ್ಲೀಷ್ನಲ್ಲಿ ಶಬ್ದ ಬಳಕೆ ಮಾಡ್ತಾರೆ ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ. ಆದರೆ ಅವೆಲ್ಲವೂ ಸುಳ್ಳು, ಅವೆಲ್ಲವೂ ಭ್ರಮೆ. ಈ ಮನಸ್ಸು ತಾನು ಮಾಡ್ತಿದ್ದೀನಿ ಅಂದ್ಕೊಂಡ ಭ್ರಮೆ ಉಂಟಾಗಿರೋದಕ್ಕೆ ಇವೆಲ್ಲವೂ ಬಂದ್ಬಿಡುತ್ತೆ. ಅದು ಮಾಡ್ತಾನೇ ಇಲ್ಲ. ಅವನು ಸತ್ತಾದತ್ತ ಸೂತ್ರಧಾರಿ, ಸತ್ತಾಧೀಶ್ ಚಿದಂಬರನ ಹೊರತಾಗಿ ಏನೂ ಆಗೋದಿಲ್ಲ. ಏನೇ ನೀವೇ ಸಾಲ್ಟ್ ಹೊಡೀರಿ, ಪಲ್ಟಿ ಹೊಡೀರಿ, ಉಲ್ಟಾ ಪಲ್ಟಿ ಮಾಡಿರಿ, ಅವನ ಇಚ್ಛಾವಿರೋದು ಒಂದು ಹುಲ್ಕಡ್ಡಿನೂ ಅಲ್ಲಾಡೋದೇ ಇಲ್ಲ. ಅಂದಮೇಲೆ ನಮ್ಮ ಜೀವನದಲ್ಲಿ ಆಗೋಗುವ ಘಟನೆ ಅವನ ಇಚ್ಛೆ ವಿರುದ್ಧವಾಗೇ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಅವನ ಇಚ್ಛಾ ಮಾತ್ರದಿಂದ ಆಗತ್ತೆ. ಇದನ್ನು ಒಪ್ಕೊಳ್ಳೋದೇ ಶರಣಾಗತಿ, ಇದರಲ್ಲಿ ಬದುಕೋದೇ ಶರಣಾಗತಿ. ದಾಸಮಣೆ ಶರಣ ಜಾವೇ ದೇವಾಜೀಸಿ, ಅವನಿಗೆ ಶರಣು ಹೋಗಬೇಕು. ಆವಾಗ ನಮ್ಮ 84 ಮುಕ್ತಿ, ಅಂದರೆ 84 ಲಕ್ಷ ಯೋನಿಗಳಿಂದ ನಾವು ಮುಕ್ತಿ ಹೊಂದುತ್ತೀವಿ. ಅಲ್ಲಿವರೆಗೂ ಮುಕ್ತಿ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಮುಕ್ತಿ ಹೊಂದಬೇಕು, ಮನಸ್ಸಿಗೆ ಬಿಡುಗಡೆ ಮಾಡಿಸ್ಕೋಬೇಕು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧದಿಂದ ಅದು ಮಾಡ್ಕೋಬೇಕು, ಬಿಡುಗಡೆ ಮಾಡ್ಕೋಬೇಕು. ವಿಷಯಾಸಕ್ತಿಯಿಂದ ಬಿಡುಗಡೆ ಮಾಡ್ಕೋಬೇಕು, ಕರ್ಮದಿಂದ ಬಿಡುಗಡೆ ಮಾಡ್ಕೋಬೇಕು. ಅಂದರೆ ಅಲ್ಲಿ ಯಾವ ಥರವಾದ ನಮ್ಮ ಹತ್ರ ಚಾಯ್ಸ್ ಇರಬಾರ್ದು. ಇದನ್ನು ಮಾಡಿದ್ರೆ ಹಿಂಗಾಗತ್ತೆ, ಅದನ್ನು ಮಾಡಿದ್ರೆ ಹಂಗಾಗತ್ತೆ ಅಂದರೆ ಪುನಃ ಪಾಪ ಪುಣ್ಯದ ಗಂಟಲ್ಲಿ ಸಿಕ್ಕಾಕ್ಕೊಳ್ತೀವಿ ನಾವು. ಅದಕ್ಕೆ ಚಾಯ್ಸ್ಲೆಸ್ ಅವೇರ್ನೆಸ್. ಇವತ್ತೇನಾಗುತ್ತೋ 24 ಗಂಟೆಗಳ ಕಾಲದಲ್ಲಿ, ಚಿದಂಬರ ನಿನ್ನ ಇಚ್ಛಾ ನಾನು ಸ್ವೀಕಾರ ಮಾಡಿದ್ದೀನಿ, ಎಸ್ ಎವ್ರಿಥಿಂಗ್ ಎಸ್, ಎಲ್ಲೂ ನೋ ಅನ್ನೋಕ್ಕೆ ಜಾಗವೇ ಇರಕೂಡ್ದು. ಅದು 100% ಶರಣಾಗತಿ. ನಾವು ವಿಚಾರ ಮಾಡೋಣ, ನಮ್ಮನ್ನು ನಾವು ಅವಲೋಕನ ಮಾಡೋಣ. ನಾವು ನಿಜವಾಗಿಯೂ ಶರಣಾಗತರಾಗಿದ್ದೀವ ಚಿದಂಬರನ ಪಾದಕ್ಕೆ, ಅಥವಾ ಇನ್ನೂ ಆ ಶರಣಾಗತರಾಗಿರೋ ಒಂದು ಪ್ರಯತ್ನದಲ್ಲಿದ್ದೀವ, ಪ್ರಯಾಸದಲ್ಲಿದ್ದೀವ ಅಂತ ನೀವು ಎಲ್ಲರೂ ಸೇರಿ ಚಿಂತನೆ ಮಾಡೋಣ. ಶ್ರವಣ ಮಾಡಿ ಅದನ್ನು ನಿಧಿಧ್ಯಾಸವನ್ನು ಮಾಡೋಣ. 1 ಪಾಯಿಂಟೆಡ್ ಫೋಕಸ್. ನಿಧಿಧ್ಯಾಸ ಅಂದರೆ ಅದ್ರ ಬಗ್ಗೆನೇ ವಿಚಾರ ಮಾಡೋದು. ನಾನು ಅವನಲ್ಲಿ ಶರಣು ಹೋಗಬೇಕು ಅಷ್ಟೇ, ಅದರ ಹೊರತಾಗಿ ನೀನು ನನ್ನ ಉದ್ದೇಶ ಇರಬಾರ್ದು. ಚಿದಂಬರನ ಪ್ರಾಪ್ತಿಯೇ ನನ್ನ ನಿಧಿಧ್ಯಾಸ ಆಗಬೇಕು ಅಂತ ಹೇಳುತ್ತಾ ಅಭಂಗ ಪುಷ್ಪವನ್ನು ಸದ್ಗುರು ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅರ್ಪಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.